ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ರೆಡ್ಡಿ ಸಂಘದ ಮುಳಬಾಲ್ ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಕೇಶವ ರೆಡ್ಡಿ ಮತ್ತು ನಮ್ಮ ಎಲ್ಲ ರೆಡ್ಡಿ ಸಮಾಜದ ಮುಖಂಡರೆಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಕೊಡಬೇಕು ಅಂತ ಕರೆದಿದ್ದೀವಿ. ತಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ನಮ್ಮ ಕೇಶವ ರೆಡ್ಡಿ ಅವರು ಇವಾಗ ನಮ್ಮ ಈ ಪ್ರೆಸ್ ಮೀಟ್ ಬಗ್ಗೆ ಒಂದೆರಡು ಮಾತು ಮಾತಾಡ್ತಾರೆ. ಎಂ ರೆಡ್ಡಿ ಮಲ್ಲಮ್ಮಗೆ ಜೈ, ರೆಡ್ಡಿ ಜನಸಂಘಕ್ಕೆ ಜೈ. ಏನು ಅಂದರೆ ನಿಮ್ಮ ಮುಳಬಾಲ್ ತಾಲೂಕಲ್ಲಿ ನಮ್ಮ ರೆಡ್ಡಿ ಜನಸಂಘ ಅವರು ನಾವು ಸಂಘ ಮಾಡಿದ್ದೀವಿ. ಸಂಘ ಅಂದರೆ ಪಾರ್ಟಿ ಇನ್ನೊಂದು ಪಾರ್ಟಿ ಇಲ್ಲ. ರೆಡ್ಡಿ ಜನಸಂಘನೇ ಪಾರ್ಟಿ ನಮಗೆ ಈ ತಾಲೂಕಲ್ಲಿ. ಯಾರು ಎಲ್ಲೆಲ್ಲ ಇದ್ದಾರೆ, ಅವ್ರು ಬಿ ಜೆ ಪಿಯಲ್ಲಿದ್ದಾರೆ, ಅವ್ರು ಕಾಂಗ್ರೆಸ್ಸಲ್ಲಿದ್ದಾರೆ, ಅವ್ರು ಜೆ ಡಿ ಎಸ್ ಇದ್ದಾರೆ, ಅವರು ಆಲ್ ಕಾಸ್ಟ್ ಇದಿರ್ತಾರೆ. ಅದೆಲ್ಲ ಏನಿಲ್ಲ. ನಮ್ಮ ತಾಲೂಕಲ್ಲಿ ನಮ್ಮ ರೆಡ್ಡಿ ಜನಸಂಘ ಅವರು, ನಮ್ಮ ರೆಡ್ಡಿ ಕುರುಬ ಅಂದ್ರೆ ಎಲ್ಲಿ ಬಂದ್ರೇನೋ ನಮ್ದು ಒಂದೇ ಸಂಘ, ರೆಡ್ಡಿ ಜನಸಂಘನೇ ನಮ್ಮ ಸಂಘ. ಯಾರು ಏನು ಹೇಳಿದ್ರೇನೋ ಏನೋ ಅದು ತಲೆ ಕೆಡಿಸ್ಕೊಳಂಗಿಲ್ಲ. ನೀವು ಹಾಕೋದು ಅಷ್ಟೇ, ನಾವು ಹೇಳ್ತಾ ಇರೋದು ಹಂಗೆ. ಈ ಥರ ಇರಬೇಕು. ಮೊನ್ನೆ ಏನಾಗಿದೆ ಅಂದರೆ ಆನಂದ್ ರೆಡ್ಡಿ ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಹೋಗಿದ್ದೀವಿ ನಾವು. ಹೋಗಿದಾಗ ನಾನು ಅವತ್ತು ನಿಮ್ಮ ಮಿತ್ರರಿಗೆ, ನಿಮ್ಮ ಪತ್ರ ಮಿತ್ರರಿಗೆ ಅದೇ ಹೇಳಿದೆ, ಅಲ್ಲಿರೋರಿಗೆ ಇದೇ ಹೇಳಿದೆ ನಾನು. ಏನಂತ, ಇಲ್ಲಿ ಪಾರ್ಟಿಸಮ್ ಇಲ್ಲ. ಅವ್ರು ಏನೋ ನಮ್ಮ ರೆಡ್ಡಿ ನಮ್ಮ ಕುಲಬಾದನವ್ರು ಅಂತ ಅವ್ರಿಗೇನೋ ಒಂದು ಅಪಮಾನ ಮಾಡೋಕ್ಕೆ ಬಂದಿದ್ದೀವಿ ಅಂತ ಒಂದು ಮಾತು ನಿಮಗೆ ಹೇಳಿದೆ, ಎಲ್ರಿಗೂ ಹೇಳಿದ್ರು. ಮೊನ್ನೆ ಏನು ಮಾಡಿದ್ದಾರೆ ಅಂದರೆ ಏನೋ ಒಂದು ಮಿಸ್ಗೈಡ್ ಮಾಡಿಕೊಂಡ್ರು, ಇನ್ನೊಂದು ಯಾರ್ದಿದ್ದೋ ನಮ್ಗೆ ಗೊತ್ತಿಲ್ಲ. ಅದೇನಾಗಿದೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದಿಲ್ಲ, ಅದೇ ನಾವು ಹೇಳ್ತಾ ಇರೋದು. ಇದೇನಿದೆಯೋ ಅದು ಹೆಚ್ಚು ಕಡಿಮೆ ಆಗಿದೆ, ಗೊತ್ತಿಲ್ಲ. ನಾವಂತೂ ಅದನ್ನು ನಾವು ಅವತ್ತು ಇದೇ ಮಾತಾಡಿದ್ವಿ, ಇವತ್ತು ಅದೇ ಮಾತಾಡ್ತಾ ಇದೀವಿ. ನಮ್ಮ ತಾಲೂಕಲ್ಲಿ ರೆಡ್ಡಿ ಜನಸಂಘಕ್ಕೆ ನಾವು ಎಲ್ಲರೂ ಎಲ್ಲಿದ್ದೀವೋ, ಇಲ್ಲಿ ಒಳಗೆ ಬಂದರೆ ಎಲ್ಲ ನಾವು ರೆಡ್ಡಿ ಸಂಘ ಇವರೇ. ಆಚೆ ಹೋದರೆ ಅವ್ರವ್ರು ಯಾವ ಪಾರ್ಟಿ ಇರ್ತಾರೋ, ಅವ್ರು ಎಲ್ಲಿರ್ತಾರೋ ಅದಕ್ಕೆ ನಮ್ಗೆ ಸಂಬಂಧ ಇರಲ್ಲ. ಇದೊಂದೇ ನಾವು ಕೋರ್ಕೊಳೋದು, ಎಲ್ರಿಗೂ ಹೇಳೋದು ಇದೊಂದೇ. ನೀವು ಎಲ್ಲನ ಇರಿ, ಏನನ್ನ ಮಾಡಿ, ಇಲ್ಲಿಗೆ ಬಂದಾಗ ನಮ್ಮದು ಅಂತ ನಾವು ಹೇಳಿದಾಗ ಎಲ್ಲರೂ ಒಂದೇ. ಅದು ಬಿಟ್ಟರೆ ಸುಮ್ಮನೆ ಅದು ಇದು ಅವ್ರ ಹಿಂದ್ಗಡೆ ಇರ್ತಾರೆ, ಇವ್ರ ಹಿಂದ್ಗಡೆ ಇರ್ತಾರೆ, ಅವ್ರಿದ್ದಾರೆ ಇವ್ರಿದ್ದಾರೆ ಅಂತಿಲ್ಲ. ನಮ್ದು ಒಂದೇ ಪಾರ್ಟಿ, ಒಂದೇ ಇದು ರೆಡ್ಡಿ ಜನಸಂಘ ಮುಳಬಾಲ್ ತಾಲೂಕು. ಇಲ್ಲಿ ಬಂದ ನಮ್ಮ ರೆಡ್ಡಿ ಜನಸಂಘ ಎಲ್ಲ ಒಂದೇ, ಪಾರ್ಟಿಗಿಲ್ಲ. ಇಲ್ಲಿ ನಾವು ಒಳಗೆ ಬಂದರೆ ರೆಡ್ಡಿ ಜನಸಂಘ ಒಂದೇ. ಆಚೆಗೆ ಹೋದ್ರೆ ಅವ್ರು ಯಾರ ಪಾರ್ಟಿ ಎಲ್ಲನೇ ಇರಲಿ, ನಮ್ಗೆ ಸಂಬಂಧ ಇರಲ್ಲ. ಅವ್ರು ನಾವು ಕೇಳಂಗಿಲ್ಲ. ಅದು ಬಿಟ್ಟರೆ ನಮ್ಮ ಒಂದು ಇದಕ್ಕೆ ಬಂದರೆ ನಾವೆಲ್ಲ ಒಂದೇ. ಆ ಪಾರ್ಟಿ ಈ ಪಾರ್ಟಿ ಅನ್ನೋದು ನಾವೇನೋ ನೋಡ್ಕೊಳಲ್ಲ. ಅಷ್ಟಕ್ಕೆ ನನ್ನ ಒಂದು ಸಮಾಜದಲ್ಲಿ ಒಂದು ಪ್ರೆಸಿಡೆಂಟ್ ಮಾಡಿದ್ದಾರೆ. ಅದು ನಾವು ಯಾರು ಏನು ಹೇಳಿದ್ರೇನೋ ನಾವು ಮಾಡಲೇಬೇಕು. ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಸಮುದಾಯಕ್ಕೋಸ್ಕರ ನಮ್ದು ಯಾವ ಪಾರ್ಟಿ ಇಲ್ಲ, ಒಂದೇ ಪಾರ್ಟಿ ನಮ್ದು. ನಮ್ದು ಪಕ್ಷ ಇಲ್ಲ, ನಮ್ಮ ರೆಡ್ಡಿ ಪಕ್ಷನೇ ನಮ್ದು. ಇವಾಗ ನಮ್ಗೆ ಒಂದು ಸ್ಥಾನ ಕೊಡ್ತಾರೆ. ನಾವ್ ಹೇಳೋದು ಕೇಳಿ, ನಾವು ಒಂದು ಸ್ಥಾನ ಕೊಟ್ಟಿದ್ದಾರೆ, ಇದೇ ಸ್ಥಾನ. ಪಕ್ಷ ಇಲ್ಲ, ಪಕ್ಷ ಇಲ್ಲ ನಮ್ದೇ. ಅವರೆಲ್ಲ ಇಂಡಿಪೆಂಡೆಂಟ್. ಈ ಸಮಾಜಕ್ಕೆ ಏನಾರ ಬೇಜಾರಾಗಿದ್ರೆ, ಅದೇನು ಇದು ಮನ್ಸಲ್ಲಿ ಇಟ್ಕೊಂಬೇಡ. ಅದೇನ ಹೆಚ್ಚು ಸ್ವಲ್ಪ ಏನಾರ ಎಡವಿದ್ರೆ ಅದು ಒಂದು ಇದು ಮಾಡ್ಕೊಂಡು ಅಷ್ಟೇ. ಇವಾಗ ಮೊನ್ನೆ ನಮ್ಮ ಪೇಪರಲ್ಲಿ ನಾನು ಹೇಳಿಲ್ಲ, ಪೇಪರಲ್ಲಿ ಹಾಕಿದ್ದಾರೆ ಏನಂತ, ರೆಡ್ಡಿ ಜನಸಂಘ ಅಧ್ಯಕ್ಷ ಆದಿ JDSಗೆ ಇದ್ದಾರೆ ಅಂತ. ಅದಿಲ್ಲ, ನಮ್ಗೆ ನಾನು ಮಾತಾಡಿಲ್ಲ. ಮಿಸ್ಗೈಡ್ ಯಾರು ಮಾಡ್ಕೊಂಡ್ರೆ ಗೊತ್ತಿಲ್ಲ, ಆಯ್ತಾ? ಇದು ಯಾಕೆ ಪೇಪರಲ್ಲಿ ಹಾಕ್ತೀರಾ ನೋಡಿ, ಪೇಪರ್ ಪ್ರಿಂಟ್ ಮೀಡಿಯಾದವ್ರು ನಾನು ಮಾತಾಡಿದ್ವಿ, ಒಂದು ಯಾರು ಒಬ್ರು ಹಾಕಿದ್ರು. ಅದಕ್ಕೋಸ್ಕರ ಎಲ್ಲರೂ ನಮ್ಮವರಲ್ಲಿ ಏನಪ್ಪ, ನಾವು ಇಷ್ಟು ಜನ ಇದ್ದೀವಿ, ಇರ್ಲಿ ಇಷ್ಟು ಜನ ಬಂದು ಅವ್ರನ್ನೇನೋ ಚಿಕ್ಕವನೋ ದೊಡ್ಡವನೋ ಒಂದು ಮಾಡಿದ್ದೀವಿ, ಅದೇನೋ ಈ ಥರ ಮಾಡಿಬಿಟ್ರೆ ಹೆಂಗೆ ಅಂತ ಯಾರಿಗೆ ಬೇಜಾರಿರ್ತದ? ಇಲ್ಲ, ಇರ್ತದಿಲ್ಲ. ಅದಕ್ಕೋಸ್ಕರ ನಾನು ಯಾರಿಗೆ ಸೀಮಿತ ಇಲ್ಲ, ರೆಡ್ಡಿ ಜನಸಂಘ ಒಂದೇ ಸೀಮಿತ ನಾನು ಆಗಿರೋದಾಗ. ನಾ ಇದಿರೋವರೆಗೂ ಈ ಸೀಟಲ್ಲಿ ಎಷ್ಟವರೆಗೂ ಇರ್ತೀವೋ ಅಷ್ಟವರೆಗೂ ನಾನು ಹಿಂಗೆ ಇರ್ತೀನಿ. ನಮಗೆ ಪಕ್ಷ ಇಲ್ಲ. ನಾವು ಎಲ್ಲರೂ ಒಂದೇ. ಇಲ್ಲಿ ಬಂದರೆ ನೀವು ಎಲ್ಲ ಯಾವ ಪಕ್ಷನ ಎಲ್ಲನ ಇರಿ, ನಮ್ಗೆ ಸಂಬಂಧ ಇಲ್ಲ. ನಮ್ಮವರು ಎಲ್ಲಿ ಯಾವ ಪಕ್ಷದಲ್ಲೇನ ಯಾರಿಗನ್ನ ಅವ್ರನ್ನೇ ಕರೆಸಿ ಏನೋ ಒಂದು ಸ್ಥಾನ ಕುಣಿಸಿದ್ರೆ ನಾವೆಲ್ಲ ಹೋಗ್ತೀವಿ, ಎಲ್ಲರ ಹತ್ರ ಹೋಗ್ತೀವಿ. ಇವಾಗ ಮೊನ್ನೆ ನಮ್ಮ ಮಾಂಜಿರೆಡ್ಡಿ ಅವರು
ಒಂದು ಸ್ಥಾನ ಕೊಟ್ರೆ ಏನೋ ಒಂದು ಚಿಕ್ಕದೋ ದೊಡ್ಡದೋ ಅವರಿಗೆ ಇವಾಗ ಸನ್ಮಾನ ಮಾಡಿದ್ವಿ. ಎಲ್ಲರೂ ಹೋಗಿ ಎಲ್ಲ ಹೋಗಿ ನಾವು ಹೇಳ್ದೆ ನಮ್ಮ ಸಮುದಾಯ ಎಲ್ಲ ಹೋಗಿ. ಇವಾಗ ಮೊನ್ನೆ ಆನಂದ್ ರೆಡ್ಡಿಗೆ ಒಂದು ಕೊಟ್ರು, ಅವತ್ತು ನಮ್ಮ ಸಮುದಾಯದಲ್ಲಿ ಎಲ್ಲರೂ ಹೋಗಿದ್ವಿ. ಒಬ್ರು ಹೋದ್ರೆ ಎಲ್ಲರೂ ಹೋಗಂಗೆ ಹೋಗಿ ಮಾಡ್ಕೊಂಡ್ ಬಂದ್ವಿ. ಅಷ್ಟು ಮಾತ್ರ ಮಾಡಿದ್ದೀವಿ. ರಾಜಕೀಯ ಬಗ್ಗೆ ಇದು ನಾವು ಮಾತಾಡೋದು ಬೇಡ, ಇದು ಮಾಡಬೇಡ, ದಯಮಾಡಿ ಅದೊಂದು ಇದು ಮಾಡ್ಬಿಡಿ ಸಾಕಷ್ಟು. ಅದು ಅದೇ ಅದೇ ಅಲ್ಲೇ ನಾನು ಅವತ್ತು ನಿಮ್ಗೆ ಹೇಳಿದೆ ಸರ್, ಮಾತಾಡಿದ್ರೆ ಸರ್ ಇದು ಮಾಡಿಬಿಟ್ಟು ಅದೇ ಮಿಸ್ಗೈಡ್ ಆಗಿರ್ತದೆ, ಅದಾಗಬೇಡ ಅಂತ ಹೇಳಿದೆ. ಇಲ್ಲಿ ಆಗೋಗಿದೆ. ಇವಾಗ ನಾನು ನಮ್ಮ ಸಮುದಾಯಕ್ಕೋಸ್ಕರ ನಾವು ಇವಾಗ ಅಲ್ಲಲ್ಲ ಇವತ್ತು ನಾವು ಹೇಳ್ತಾ ಇರೋದು ಇದ್ರಿಗೆ ಎಲ್ರು ಸ್ವಲ್ಪ ನಮ್ಮವ್ರಿಗೆ ಸ್ವಲ್ಪ ನೋವಾಗಿರ್ತದೆ. ಅದಕ್ಕೆ ನಾವು ಆ ತರ ಮಾಡಿಲ್ಲ. ಹೇಳಿರೋದು ವೈಯಕ್ತಿಕ ಅಭಿಪ್ರಾಯ, ಯಾರು ಹೇಳಿದಾರ ಅವರು. ನೀವು ಸಂಘದ ಪರವಾಗಿ ಈಗ ಸ್ಟೇಟ್ಮೆಂಟ್ ಸ್ಪಷ್ಟನೆ ಕೊಡ್ತಾ ಇರೋದು. ಅದು ಯಾರಲ್ಲಿ ಹೇಳಿದ್ದಾರೆ ಅದು ವೈಯಕ್ತಿಕ ಇಲ್ಲ 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 ಯಾರಿಗಿಲ್ಲ. ರೆಡ್ಡಿ ಸಮುದಾಯಕ್ಕೆ ಅವತ್ತು ನಾವು ನಾನು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ. ಭಾರತ್ ಮಾತಾಕಿ ಜೈ ಬೋಲೋ ಹೇಮನ ರೆಡ್ಡಿಗೆ, ಜೈ ಬೋಲೋ ಹೇಮರೆಡ್ಡಿ ಮಲ್ಲಮ್ಮನಿಗೆ. ಈ ದಿನ ನಾವು ನಮ್ಮ ರೆಡ್ಡಿ ಜನಾಂಗ ಸಂಘದ ಹಿರಿಯರೆಲ್ಲ ಸೇರಿ ನಮ್ಮ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಏನು ಒಂದು ಕನ್ಫ್ಯೂಷನ್ ಆಗಿತ್ತು. ಒಂದು ಪ್ರಿಂಟ್ ಮೀಡಿಯಾದಲ್ಲಿ ನಾವು ರೆಡ್ಡಿ ಜನಸಂಘ ಒಂದು ಪಕ್ಷದ ಹಿಂದೆ ಬೆಂಬಲವಾಗಿದ್ದೀವಿ ಅಂತ ಬಂದಿತ್ತು. ಅದಿಲ್ಲ ಅಂತ ಹೇಳೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಕರೆದಿದ್ದೀವಿ. ನಮ್ಮ ರೆಡ್ಡಿ ಜನಸಂಘಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ. ಮುಳಬಾಗಿಲಿನಲ್ಲಿ ರೆಡ್ಡಿ ಜನಾಂಗದಲ್ಲಿರೋರು JDS ನಲ್ಲೂ ಇದ್ದಾರೆ, ಕಾಂಗ್ರೆಸ್ ನಲ್ಲೂ ಇದ್ದಾರೆ, BJP ನಲ್ಲೂ ಇದ್ದಾರೆ. ಆದ್ರಿಂದ ರಾಜಕೀಯಕ್ಕೂ ರೆಡ್ಡಿ ಜನಸಂಘಕ್ಕೂ ಸಂಬಂಧ ಇಲ್ಲ. ನಮ್ದೊಂದು ಮಹತ್ವಾಕಾಂಕ್ಷೆ ಇದೆ. ನಾವೊಂದು ಸಮುದಾಯ ಭವನ ಮಾಡ್ಕೋಬೇಕು. ಎಲ್ಲ ಜನಾಂಗದವ್ರಿಗೂ ಸಮುದಾಯ ಭವನಗಳಿದೆ, ನಮಗಿಲ್ಲ. ಆದ್ರಿಂದ ನಾವು ಹಿಂದಿನ ಶಾಸಕರು, ಈಗಿನ ಶಾಸಕರು, ನಮ್ಮ ಸಂಸದರು ಎಲ್ಲ ಸೇರಿ ನಮಗೆ ಒಂದು ಸಮುದಾಯ ಭವನ ಮಾಡಿಕೊಡ್ಬೇಕು ಅಂತ ನಾವು ಇದು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮಾತ್ರ ನಮ್ಮ ಗಮನ ಇರುತ್ತೆ ಹೊರತು ರಾಜಕೀಯದ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ಅದೇ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ಆ ಒಂದು ಮಾತು ಮೇಲೆ ನಾವೆಲ್ಲ ನಡ್ಕೋಬೇಕು ಅಂತ ನಮ್ಮ ಜನಾಂಗದವರೆಲ್ಲರನ್ನೂ ಕೋರ್ಕೊಂತೀನಿ.